ಲೇಔಟ್ ಬಳಿ ಅಕ್ರಮ ಮನೆ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುನರ್ವಸತಿಗೆ ಸೂಚನೆಯ ಬೆನ್ನಲ್ಲೇ ಈಗ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. 18 ದಾಖಲಾತಿ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಭಯಾನಕ ಸತ್ಯವೂ ಕೂಡ ಹೊರಬಿದ್ದಿದೆ. ದಾಖಲಾತಿಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ದಾಖಲೆ ಪರಿಶೀಲನೆಯ ಸಂದರ್ಭದಲ್ಲಿ ಹೊರಬಿತ್ತು ಭಯಾನಕ ಸತ್ಯ. ಕಾನೂನಿನ ಪ್ರಕಾರ 20 ಕುಟುಂಬಗಳಿಗೆ ಮನೆ ಸಿಕ್ಕಿದ್ರೆ ಹೆಚ್ಚು ಎಂಬ ಮಾತು. ಕಂದಾಯ ಅಧಿಕಾರಿಗಳು, ಉತ್ತರ ನಗರ ಪಾಲಿಕೆ ಅಧಿಕಾರಿಗಳು, ರಾಜೀವ್ ಗಾಂಧಿ ವಸತಿ ಯೋಜನೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಸೇರಿದಂತೆ ಹಲವು ಇಲಾಖಾ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಪರಿಶೀಲನೆಯ ಸಂದರ್ಭದಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ. ಅದಂದ್ರೆ ಕಾನೂನಿನ ಪ್ರಕಾರವಾಗಿ 20 ಕುಟುಂಬಕ್ಕೆ ಮನೆ ಸಿಕ್ಕಿದ್ರೆ ಹೆಚ್ಚು ಅನ್ನುವಂಥದ್ದು. ಬೈಯಪ್ಪನಹಳ್ಳಿ ಬಳಿ ಫ್ಲಾಟ್ ನೀಡೋದಿಕ್ಕೆ ಸರ್ಕಾರ ಏನೋ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಹಲವು ಇಲಾಖಾ ಅಧಿಕಾರಿಗಳು ದಾಖಲಾತಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 18 ದಾಖಲಾತಿ ಪರಿಶೀಲನೆ ನಡೀತಾ ಇದೆ. ಈ ದಾಖಲಾತಿ ಪರಿಶೀಲನೆಯ ಸಂದರ್ಭದಲ್ಲಿ ಈ ಕೋಗಿಲು ಲೇಔಟ್ನಲ್ಲಿ 200ಕ್ಕೂ ಅಧಿಕ ಮನೆಗಳನ್ನೇನು ಡೆಮಾಲಿಷ್ ಮಾಡಲಾಯಿತು. ಸೊ ಅವರಲ್ಲಿ 20 ಕುಟುಂಬಕ್ಕೆ ಮನೆ ಸಿಕ್ಕಿದ್ರೇನೆ ಹೆಚ್ಚು ಅನ್ನುವಂತಹ ಸತ್ಯ ಹೊರಬಿದ್ದಿದೆ. ಕೋಗಿಲು ಬಳಿ ಅಕ್ರಮ ಮನೆಗಳ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಧಿಕೃತ 167 ಶೆಡ್ಗಳ ದಾಖಲೆ ಪರಿಶೀಲನೆ ಆಗ್ತಾ ಇದೆ. ಸರಿಯಾದ ದಾಖಲೆ ಇಲ್ಲದಿದ್ರೂ ರಾಜ್ಯ ಸರ್ಕಾರ ಇಂಥವರಿಗೆ ಮನೆ ಕೊಡುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಕಾನೂನಿನ ಪ್ರಕಾರವಾಗಿಯೇ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಸರ್ಕಾರ ಏನು ಹೇಳ್ತಾ ಇದೆ. ಇದರ ನಡುವಿನಲ್ಲಿ ನಿರಾಶ್ರಿತರಿಗೆ ಮನೆಯನ್ನ ಕೊಡ್ತೀವಿ ಅನ್ನುವಂತ ಭರವಸೆ ರಾಜ್ಯ ಸರ್ಕಾರದಿಂದ ಬಂದಿದೆ. ಆದರೆ ದಾಖಲಾತಿ ಪರಿಶೀಲನೆಯ ಸಂದರ್ಭದಲ್ಲಿ ಗೊತ್ತಾಗಿರೋದು ಯಾವುದೇ ದಾಖಲಾತಿಗಳು ಸರಿ ಇಲ್ಲ. ಅನಧಿಕೃತವಾಗಿ 167 ಶೆಡ್ಗಳ ದಾಖಲೆ ಪರಿಶೀಲನೆ ಆಗಿದೆ. ಅಧಿಕಾರಿಗಳ ಮೇಲೆ ಸಚಿವರು ಹಾಗೂ ಸರ್ಕಾರದಿಂದ ಒತ್ತಡ ಕೂಡ ಇದೆ. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ 300ರ ಗಡಿ ದಾಟುವ ಸಾಧ್ಯತೆ ಇದೆಯಂತೆ. ನಾಳೆ ಸಂಜೆಯ ಒಳಗಾಗಿ ವರದಿ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮನೆ ನೀಡುವಂತೆ 300ಕ್ಕೂ ಅಧಿಕ ನಿರಾಶ್ರಿತರು ಅರ್ಜಿ ಹಾಕೊಂಡಿದ್ದಾರೆ. ಆದರೆ ದಾಖಲಾತಿ ಪರಿಶೀಲನೆ ಅಂತ ಮಾಡಿದ ಸಂದರ್ಭದಲ್ಲಿ ಅನಧಿಕೃತ ಶೆಡ್ಗಳ ದಾಖಲೆಯನ್ನ ಕಾಣಬಹುದು. ಪರಿಶೀಲನೆಯ ಸಂದರ್ಭದಲ್ಲಿ ಯುಪಿ, ಬಿಹಾರದ ವಾಹನ ನೋಂದಣಿ ಪತ್ತೆಯಾಗಿದೆಯಾ ಅಂತ ಮಾಹಿತಿಗಳು ಬರ್ತಾ ಇದೆ. ನಾವೆಲ್ಲರೂ ಸ್ಥಳೀಯರು ಅಂತ ನಿರಾಶ್ರಿತರ ಗುಂಪು ಹೇಳ್ತಾ ಇದೆ. ಆದರೆ ಸತ್ಯ ಬೇರೆನೇ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಒತ್ತುವರಿ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಾಖಲಾತಿ ಪರಿಶೀಲನೆ ನಡೀತಾ ಇದೆ. ಈ ದಾಖಲೆ ಪರಿಶೀಲನೆಯ ಸಂದರ್ಭದಲ್ಲಿ ಏನ್ ಗೊತ್ತಾಗ್ತಾ ಇರುವಂಥದ್ದು? ದಾಖಲೆಗಳು ಸರಿ ಇದೆಯಾ? ವೀಣಾ, ಕಣ್ಣಿಗೆ ರಾಚುವಂತೆ ಕಾಣಿಸ್ತಾ ಇದೆ. ಅಲ್ಲಿರುವಂಥವರ ಒಂದು ಹಾವ ಭಾವ ಇರ್ಬೋದು, ಅಲ್ಲಿರುವಂಥವರ ನಡೆ ನುಡಿಗಳು, ಹಾಗೆ ಭಾಷೆ, ಅವರು ಬಂದು ಇರುವಂತಹ ಸ್ಥಳ, ಆ ಶೆಡ್ಗಳನ್ನು ತೆರವು ಮಾಡಿರುವಂಥ ಸ್ಥಳವನ್ನು ನಾವು ನೋಡಿದಂತಹ ಪಕ್ಷದಲ್ಲಿ ಕಣ್ಣಿಗೆ ರಾಚುವಂತೆ ಇದೆ. ಇವರೆಲ್ಲರೂ ಕೂಡ ಇಲ್ಲಿ ಸ್ಥಳೀಯರ ಅಲ್ಲ ಅನ್ನುವಂಥದ್ದು. ಯಾಕಂತಂದರೆ ಅಲ್ಲಿರುವಂತಹ ಶೆಡ್ಗಳ ನಿರ್ಮಾಣಕ್ಕೆ ಬಳಸಿರುವಂಥ ಕಲ್ಲುಗಳಿದೆಯಲ್ಲ, ಅದು ಕೂಡ ಇನ್ನೂ ಈಗ ತಾನೇ ಅಚ್ಚು ಹೊಡೆದು ತಂದು ಹಾಕಿರುವ ಕಲ್ಲುಗಳಿದ್ದಂಗಿದೆ. ಅದನ್ನೆಲ್ಲ ನೋಡಿದಾಗ ಈಗ ಕೇವಲ ಒಂದು 3 ವರ್ಷಗಳಿಂದ ಈಚೆಗೆ ಆ ಮನೆಗಳು ನಿರ್ಮಾಣ ಆಗಿದೆ ಅನ್ನೋದು ಎಂಥವರಿಗೂ ಕೂಡ ಕಣ್ಣಿಗೆ ಕಾಣ ಸಿಗುತ್ತೆ ಅಂತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಇದೊಂಥರ ನ್ಯಾಷನಲ್ ಇಶ್ಯೂ ಆಗಿ ನಿಂತಿದೆ ಇವತ್ತಿನ ದಿವಸ ಅಂತ ಹೇಳ್ಬೋದು. ಕೋಗಿಲು ಬಡಾವಣೆಯ ಒಂದು ಶೆಡ್ಗಳ ತೆರವು ವಿಚಾರ. ಹಾಗಾಗಿ ಸರ್ಕಾರ ಕೂಡ ಒಂಥರ ಮುಜುಗರಿಕೆ ಇಕ್ಕಟ್ಟಿಗೆ ಸಿಲುಕಿದೆ. ಅಲ್ಲಿರುವಂಥವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನಂತರ ಅವರಿಗೆ ಮನೆ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇವಾಗ ನಿಯೋಜನೆ ಮಾಡಿರುವಂಥದ್ದು ಉತ್ತರ ಪಾಲಿಕೆಯ ಕಂದಾಯಾಧಿಕಾರಿಗಳು, ಜಿಲ್ಲಾ ಕಚೇರಿಯ ಕಂದಾಯಾಧಿಕಾರಿಗಳು, ಹಾಗೆ ರಾಜೀವ್ ಗಾಂಧಿ ವಸತಿ
ಯೋಜನೆಯ ವಸತಿ ಯೋಜನೆಯ ಅಧಿಕಾರಿಗಳು ಹಾಗೆ ಸ್ಲಮ್ ಬೋರ್ಡ್ನ ಅಧಿಕಾರಿಗಳು ಇಷ್ಟೂ ಜನ ಸೇರಿ ಒಂದು ವರದಿಯನ್ನು ನೀಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಜನ ಅಧಿಕಾರಿಗಳು ಕೂಡ ಅಲ್ಲೇ ಸ್ಥಳದಲ್ಲಿ ಇದ್ದು ಮನೆಗೆ ಅಂದರೆ ಶೆಡ್ಗಳು ತೆರವಾಗಿದ್ದಿಲ್ಲ, ಅದ್ರ ಮುಂದೆ ಭಾಗ ಯಾರೆಲ್ಲ ಇರ್ತಾರೆ ಅವರ ಮನೆಗಳ ಹತ್ರ ಹೋಗಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ರು. ಅಂತಹ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳಿಗೆ ನಿಜವಾಗ್ಲೂ ಶಾಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅಧಿಕಾರಿಗಳು ಅದಕ್ಕೆ ಸಹಿ ಮಾಡಿ ಆ ವರದಿಯನ್ನು ನೀಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ 18 ಮಾದರಿಯ ಒಂದು ಪ್ರಶ್ನೆಗಳನ್ನ ಕೇಳಲಾಗಿದೆ. ಮೊದಲನೇದಾಗಿ ಅದರಲ್ಲಿ ಹೇಳ್ಬೇಕಂದ್ರೆ ಆಧಾರ್ ಕಾರ್ಡ್, ಅಲ್ಲಿರುವಂತಹ ರೇಷನ್ ಕಾರ್ಡ್, ಹಾಗೆ ಅವರ ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಖಾತೆ ಸರ್ಟಿಫಿಕೇಟ್, ಜೊತೆಗೆ ಎಷ್ಟು ವರ್ಷಗಳಿಂದ ಅವರು ಅಲ್ಲಿದ್ದಾರೆ, ಹಾಗೆ ಅವರ ಮಾತೃಭಾಷೆ ಯಾವುದು, ಅವರು ಎಲ್ಲಿಂದ ಬಂದ್ರು, ಎಲ್ಲ ಒಂದು ಪ್ರಕಾರವಾದಂತಹ ಒಂದು ಕ್ವಶನ್ಗಳು ಅವರು ಸಿದ್ಧಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಆದರೆ ಯಾವುದಕ್ಕೂ ಸರಿಯಾದ ಉತ್ತರಗಳು ಅಲ್ಲಿರುವ ಜನರಿಂದ ಬರ್ತಾ ಇಲ್ಲ. ಅಂದರೆ ಖುದ್ದು ಅಲ್ಲಿ ಹೋದಂತಹ ಅಧಿಕಾರಿಗಳು ಕೂಡ ಹೇಳ್ತಿದ್ದಾರೆ ಕೇವಲ 15ರಿಂದ 20 ಜನಕ್ಕೆ ನಿಜವಾದ ದಾಖಲಾತಿಗಳು ಸಿಕ್ಕಿದ್ರೆ ಹೆಚ್ಚಾಗಿದೆ ಅಂತ. ಅದರಲ್ಲೂ ಕೂಡ ಇವರೆಲ್ಲ ಹೇಳೋ ಥರ 20-25 ವರ್ಷದಿಂದ ಯಾರು ಕೂಡ ಅಲ್ಲಿ ಸ್ಥಳೀಯರಾಗಿಲ್ಲ. ಕೆಲವರಂತೂ ಪಕ್ಕದ ಏರಿಯಾದಲ್ಲಿ ಇದ್ದವರು ಕೂಡ ಬಂದು ಇಲ್ಲಿ ನಮ್ಮದೊಂದು ಮನೆ ಇತ್ತು ಅನ್ನುವಂಥದ್ದು, ಅಲ್ಲಿಯ ಒಂದು ಮನೆಯ ಒಂದು ಅಧಿಕಾರವನ್ನು ಹಕ್ಕನ್ನು ಚಲಾಯಿಸುವ ರೀತಿಯಲ್ಲಿ ಅವರ ದಾಖಲೆಗಳನ್ನ ತೋರಿಸ್ತಾ ಇರುವಂಥದ್ದು, ಈ ಥರದ್ದೆಲ್ಲ ನಡೀತಿದೆ. ಹಾಗಾಗಿ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಟ್ಟಿದ್ದೆ ಆದರೆ 15ರಿಂದ 20 ಜನಕ್ಕೂ ಕೂಡ ನಿಯತ್ತಿಂದ ಮನೆಯನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಆದರೆ ಅಧಿಕಾರಿಗಳ ಮೇಲೆ ಸಚಿವರು ಹಾಗೂ ಶಾಸಕರ ಒತ್ತಡ ಇದೆ ಅಂತ ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚಿನ ಮನೆಗಳನ್ನು ನೀಡಬೇಕಾದಂಥ ಒಂದು ಅಗತ್ಯ ಬರಬಹುದು ಅಂತಕ್ಕಂಥದ್ದನ್ನ ನಾವು ನೋಡಬಹುದಾಗಿರ್ತಕ್ಕಂಥದ್ದು. ಅಂದರೆ ಈ ಎಲ್ಲ ಯೋಜನೆಗಳಿರ್ಬೋದು, ರಾಜೀವ್ ಗಾಂಧಿ ವಸತಿ ಯೋಜನೆ ಇರ್ಬೋದು, ಸ್ಲಮ್ ಬೋರ್ಡ್ ಯೋಜನೆ ಆಗಿರ್ಬೋದು, ಈ ಯೋಜನೆಗಳಿಗೆ ಹಣವನ್ನು ಕೊಡೋದು ಸರ್ಕಾರ ಆಗಿರುತ್ತೆ. ಈ ಮನೆಗಳ ನಿರ್ಮಾಣಕ್ಕೆ ಹಣವನ್ನು ಕೊಡೋದು ಸರ್ಕಾರ ಆಗಿರುತ್ತೆ. ನಿರ್ಗತಿಕರಿಗೆ ಈ ಮನೆಗಳನ್ನ ಕೊಡಬೇಕು. ಹೌದು, ಈಗ ಶೆಡ್ ಕಳ್ಕೊಂಡಿರೋರು ಕೂಡ ನಿರ್ಗತಿಕರೇ ಇದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಅವರಿಗೆ ಮನೆಗಳನ್ನ ಕೊಡ್ಬೇಕಾ ಅಂತ ಅಂದಾಗ ಹೌದು ಅಂತ ಅನ್ಸುತ್ತೆ. ಆದ್ರೆ ಇದೇ ಮನೆಗಳಿಗೋಸ್ಕರ ಕನಸು ಕಟ್ಕೊಂಡು ಇದೇ ರೀತಿಯಾದಂತಹ ಒಂದು ವಸತಿ ಯೋಜನೆಗಳಲ್ಲಿ ನಮಗೆ ಮನೆ ಸಿಗುತ್ತೆ ಅಂತ ಅರ್ಜಿಗಳನ್ನ ಹಾಕೊಂಡು ಕಚೇರಿಯಿಂದ ಕಚೇರಿಗೆ ಹಲ್ಕೊಂಡು ಅರ್ಜಿಗಳನ್ನ ಹಾಕೊಂಡು ಕಾಯ್ತಾ ಇರುವಂತವರು ಸುಮಾರು 13 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ನಾವು ನೋಡಿದಾಗ. ಸೊ ಅವರಿಗೆಲ್ಲ ಬಿಟ್ಟು ಇವರಿಗೆ ಮನೆಯನ್ನ ಕೊಟ್ರೆ, ಇಲ್ಲಿರುವಂತವ್ರು ಬಿಹಾರಿಗಳು ಹೆಚ್ಚಿನ ಜನರು, ಹಾಗೆ ಅಲ್ಪಸಂಖ್ಯಾತರ ವರ್ಗ ಜಾಸ್ತಿ ಇದೆ. ಹಿಂದೂಗಳನ್ನ ನಾವು ನೋಡಿದ್ರೆ ಕೇವಲ 5ರಿಂದ 10% ಹಿಂದೂಗಳು ಇಲ್ಲಿದ್ರೆ ಹೆಚ್ಚು ಅನ್ನುವಂಥದ್ದು. ಸೊ ಈ ಎಲ್ಲ ಒಂದು ವರ್ಗಗಳನ್ನ, ಸಮುದಾಯಗಳನ್ನ ನಾವು ಪಕ್ಕಕ್ಕಿಟ್ಟು ನೋಡಿದಾಗ ಮಾನವೀಯತೆಯ ದೃಷ್ಟಿ ಅಂತ ಬಂದಾಗ ಸದ್ಯಕ್ಕೆ ಅವರಿಗೆ ಏನು ಬೇಕೋ ಆ ಅಗತ್ಯಗಳನ್ನ ನೀಡಬೇಕಾಗಿತ್ತು. ಮಾಡಿದ್ದೇ ಅಕ್ರಮ. ಹಾಗಾಗಿ ಅಕ್ರಮಕ್ಕೆ ನಾವು ಸಕ್ರಮ ಮಾಡ್ಕೊಡೋದಾದ್ರೆ ಎಲ್ಲರೂ ಕೂಡ ಇದನ್ನೇನೆ ಪರಿಗಣನೆಗೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಪಕ್ಕದ ರಾಜ್ಯಗಳಿಂದ, ದೂರದ ರಾಜ್ಯಗಳಿಂದ ಎಲ್ಲ ಬಂದು ಶೆಡ್ ಹಾಕೊಳ್ಳೋರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನುವಂತಹ ವಾದ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.